ರಾಜ್ಯ ಸರ್ಕಾರ ಸುಮಾರು 56,437 ಖಾಲಿ ಹುದ್ದೆ ಭರ್ತಿ ಮಾಡ್ತಾ ಇದ್ದು, ಅದರಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ 2022ರ ಮೀಸಲಾತಿಯಂತೆ ಉದ್ಯೋಗವನ್ನ ನೀಡಬೇಕು ಅಂತ ಒತ್ತಾಯಿಸಿ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕು ಕಚೇರಿಯ ತನಕ ಪ್ರತಿಭಟನೆಯನ್ನ ಮಾಡಿ ತಹಸೀಲ್ದಾರ್ ಬಿ ಆರತಿ ಅವರಿಗೆ ಗುಬ್ಬಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಿಂದ ಮನವಿ ಸಲ್ಲಿಸಲಾಗಿದೆ. ಸಂಘದ ಅಧ್ಯಕ್ಷ ಜಿಎನ್ ಅಡವಿಸ್ವಾಮಿ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ 2022ರಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಶೇಕಡಾ 15ರಿಂದ ಶೇಕಡಾ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ ಶೇಕಡಾ 3ರಿಂದ ಶೇಕಡಾ 7ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಿಸಿದೆ. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚನೆಗೆ ಸೇರಿಸದೆ ನಿರ್ಲಕ್ಷ್ಯತೆಗೆ ತೋರಿದೆ. ಇದನ್ನ ಅತಿ ಜರೂರಾಗಿ ಎರಡು ಸರ್ಕಾರಗಳು ಕೂಡ ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಿ ಹಿಂದುಳಿದ ವರ್ಗದ ನಾಯಕ ಸಮುದಾಯಕ್ಕೆ ಉದ್ಯೋಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮೀಸಲಾತಿಯನ್ನ ನೀಡಬೇಕು ಎಂದಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರವು 56,437 ಖಾಲಿ ಹುದ್ದೆಗೆ ಅರ್ಜಿಯನ್ನ ಕರೆದಿದೆ. ಇಂತಹ ಸಂದರ್ಭದಲ್ಲಿ ಹೊಸದಾದ ಮೀಸಲಾತಿಯನ್ನ ನೀಡಿದ್ರೆ ನಮ್ಮ ಸಮುದಾಯಕ್ಕೆ 4,000 ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಂತಾಗುತ್ತೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಸ ಮೀಸಲಾತಿ ಅನ್ವಯವೇ ಈಗ ಕರೆದಿರುವ ಉದ್ಯೋಗಕ್ಕೆ ಮೀಸಲಾತಿಯನ್ನ ಕೊಡಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಸಂಘದ ಮಹಿಳಾ ಅಧ್ಯಕ್ಷೆ ಸೌಭಾಗ್ಯಮ್ಮ ಮಾತನಾಡಿ, ನಾವು ಸಾಕಷ್ಟು ಹಿಂದುಳಿದ ಸಮುದಾಯವಾಗಿದ್ದು ಸರ್ಕಾರ ಉದ್ಯೋಗವನ್ನ ನೀಡುವಂತಹ ಸಂದರ್ಭದಲ್ಲಿ ಹೊಸ ಮೀಸಲಾತಿಯಂತೆ ಆಯ್ಕೆ ಮಾಡಿದ್ರೆ ಹಿಂದುಳಿದ ಸಮುದಾಯಕ್ಕೆ ಹೆಚ್ಚಿನ ಅನುಕೂಲವಾಗುತ್ತೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಮೀಸಲಾತಿಯನ್ನ ಹೆಚ್ಚಿಸಿಯೇ ಅರ್ಜಿಯನ್ನ ಕರಿಬೇಕು ಅಂತ ಹೇಳಿದ್ರು. ಸಂಘದ ಕಾರ್ಯದರ್ಶಿ HR ರಾಮಚಂದ್ರಪ್ಪ ಮಾತನಾಡಿ, ರಾಜ್ಯದಾದ್ಯಂತ ಎಲ್ಲ ಭಾಗದಲ್ಲಿಯೂ ಕೂಡ ನಮ್ಮ ಸಮುದಾಯವು ನಮ್ಮ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ನಾವು ಗುಬ್ಬಿ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಕರೆ ಕೊಟ್ಟಿದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಏನು 56,000 ಜನ ಹೊಸದಾಗಿ ಜಾಬ್ ಕ್ರಿಯೇಟ್ ಮಾಡಿದ್ದಾರೆ. ಆ ಜಾಬಲ್ಲಿ ನಮಗೆ 7% ಮೀಸಲಾತಿ ಕೊಡಬೇಕು ಅಂತ ರಾಜ್ಯಸಭೆಯಿಂದಲೂ ಅಂಗೀಕರಿಸಿ ಕಳಿಸಿ ಈಗ ಕೇವಲ 3% ಮಾತ್ರ ತುಂಬ್ತಾ ಇದೆ. 56,000 ಚಿಲ್ಲರೆ ಏನು ಈಗ ಹೊಸದಾಗಿ ಜಾಬ್ ಕ್ರಿಯೇಟ್ ಆಗಿದೆ. ಆ ಜಾಬ್ಗೆ ನಮಗೆ 4,000 ಚಿಲ್ಲರೆ ನಮ್ಮ ನಾಯಕ ಸಮಾಜದ ಜನರು ಅದಕ್ಕೆ ಹೋಗ್ಬೇಕು. ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. 4,000 ಕುಟುಂಬ ನಮ್ಮವರು ಅಭಿವೃದ್ಧಿವಂತಾರೆ. ಅವರ ಕುಟುಂಬ ಮುಂದಿನ ದಿನದಲ್ಲಿ ಸುಖಕರವಾಗಿರುತ್ತೆ. ಅವರ ಅಣ್ಣತಮ್ಮದಿರು ಸಹ ಚೆನ್ನಾಗಿರ್ತಾರೆ. ಆದರೆ ಇವರು 1,500 ಚಿಲ್ಲರೆ ಮಾತ್ರ ನಮಗೆ ಅದನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇದನ್ನ ಖಂಡಿಸಿ ನಾವು ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಇವತ್ತೊಂದು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ. ಇವತ್ತು ಮನವಿ ಕೊಡೋದ್ರಿಂದ ನಾವು ಇಡೀ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೊಡ್ತಾ ಇದ್ದೀವಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಸಹ ಇವತ್ತು ಇಲ್ಲಿಂದ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ತಹಸೀಲ್ದಾರ್ ಮುಖೇನ ಅದು ಜಿಲ್ಲಾಧಿಕಾರಿ ಹೋಗುತ್ತೆ. ಜಿಲ್ಲಾಧಿಕಾರಿಯಿಂದ ಅದು ಎಲ್ಲಿಗೆ ಅದು ಸಿದ್ದರಾಮಯ್ಯನವ್ರಿಗೂ ತಲುಪುತ್ತೆ, ನರೇಂದ್ರ ಮೋದಿ ಅವ್ರಿಗೂ ತಲುಪುತ್ತೆ. ನಮ್ಮ ಮೀಸಲಾತಿನ ಕಿತ್ಕೊಂಡಿರೋದು ನಮಗೆ ಬಹಳ ನೋವಿನ ಸಂಗತಿ ಆಗಿದೆ. ನಮ್ಮ ಮೊದಲೇ ದಲಿತ ಸಮುದಾಯ, ಹಿಂದುಳಿದ ಸಮುದಾಯ ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ದಲಿತರನ್ನ ಅಪ್ಕೊಂತಾ ಇದೆ. ಇಲ್ಲಿನ ತನಕ ದಲಿತರ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ಇದನ್ನ ಪರಿಗಣಿಸಿ ಮೊನ್ನೆ ನಮ್ಮ VS ಉಗ್ರಪ್ಪನವರು ವಿರೋಧ ಪಕ್ಷದ ಮಾಜಿ ನಾಯಕರು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ನಾಯಕ ಸಮಾಜ ಅನ್ಯಾಯಕ್ಕೊಳಗಾಗಿದೆ, ತುಳಿತಕ್ಕೊಳಗಾಗಿದೆ. ಅವ್ರನ್ನ ಮೇಲೆತ್ತಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಈ ಪರ್ಸೆಂಟೇಜ್ನ ಮೀಸಲಾತಿನ ಹೋರಾಡ್ತಾ ಇದ್ದೀವಿ. ಈ ಮೀಸಲಾತಿ ಹೆಚ್ಚಿಸ್ತಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲೇ ನಾವು ದೊಡ್ಡ ದಂಗೆ ಎದ್ದೇಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇದೇ ಈ ಕಾರ್ಯಕ್ರಮದಲ್ಲಿ ಇನ್ನೂ ನಾಯಕ ಸಮಾಜ ಸರ್ಕಾರ ನಮ್ಮ ಪರವಾಗಿ ಇಲ್ಲದೆ ಹೋದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ನಾವು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಗುಬ್ಬಿ ತಾಲೂಕು ಕಚೇರಿ ಮುಂದೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ 56,000 ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೋಸ್ಕರ ಆದೇಶ ಹೊರಡಿಸಿದೆ. ಈಗ ನಮಗೆಲ್ಲ ತಿಳಿದಂತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ರಾಮುಲು ಅವರು ಬೊಮ್ಮಾಯಿ ಅವ್ರ ಮುಖೇನ ಈ ನಮ್ಮ ಜನಾಂಗಕ್ಕೆ ಸುಮಾರು 7% ಮೀಸಲಾತಿ ಯಾವ್ದರಿಂದ ಬಂತು ಅಂದರೆ 265 ದಿನ ಅಹೋರಾತ್ರಿ ಮುಷ್ಕರ ಮಾಡಿ ಹೋರಾಟ ಮಾಡಿ ಸ್ವಾಮೀಜಿಗಳು ಧರಣಿ ಕೂತ್ಕೊಂಡು ಇದನ್ನು ಮೀಸಲಾತಿ ಕೊಟ್ಟಿದ್ದೀವಿ ಅಂತಂದು ಸರ್ಕಾರಗಳು ಹೇಳಿ ಅದು ಎಲ್ಲಿ ಕಳವಾಯತಿದೆ ಗೊತ್ತಾಗ್ತಾ ಇಲ್ಲ. 7% ಮೀಸಲಾತಿ ಅಕಸ್ಮಾತ್ ಯಾರು ಹೊತ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಈಗ 56,000 ಜನ ಈಗ ಹುದ್ದೆ ಖಾಲಿಯವೇ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅವ್ರು ಕೂಡ ಮೀಸಲಾತಿ ಪ್ರಕಾರ 3% ಕೊಟ್ಟರೆ ನಿಮಗೆ ಕೊಡೋದೆ 1,500 ಇಲ್ಲ 1,600. 7% ಕೊಟ್ಟರೆ ಎಷ್ಟಾಗ್ಬೋದು? ಒಂದು 3,500 ಜನಕ್ಕೆ ನಾವು ರೀಚ್ ಆಗ್ಬೋದು. ಬಡವರೆಲ್ಲ ಒಂದು 3,500 ಜನ. ಈ ರಾಜ್ಯದಲ್ಲಿ 4ನೇ ಹೆಚ್ಚಿನ ಜಾತಿ ಹೊಂದಿರತಕ್ಕಂಥ ನಾಯಿ ಸಮುದಾಯಕ್ಕೆ ಒಂದು 4,000 ಜನಕ್ಕಾದ್ರೂ ಕೆಲಸ ಸಿಗುತ್ತೆ.
ಈಗ ಇವ್ರು ಮಾಡಿರೋದು ಈಗ ಅರ್ಜೆಂಟಾಗಿ ಅವರು ಭರ್ತಿ ಮಾಡಿಬಿಟ್ರೆ ನಮಗೆಲ್ಲ ಅನ್ಯಾಯ ಆಗುತ್ತೆ. ದಯಮಾಡಿ ಈ ಮೀಸಲಾತಿ 7% ಯಥಾವತ್ತಾಗಿ ಹಾಗೇ ಇಟ್ಟು ಆ 7% ಪ್ರಕಾರವಾಗಿ ಮೀಸಲಾತಿ ಕೊಟ್ಟು ನಮ್ಮ ಜನಾಂಗಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಪತ್ರಿಕೆಯ ಮುಖಾಂತರ, ಮಾಧ್ಯಮದ ಮುಖಾಂತರ ಪ್ರಧಾನಮಂತ್ರಿಯವ್ರಿಗೂ ಮುಖ್ಯಮಂತ್ರಿಯವ್ರಿಗೂ ಈ ಮೂಲಕ ನಾವು ಎಲ್ಲರೂ ಸೇರಿ ಬೇಡಿಕೆ ಇರ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 7% ನಮ್ಮ ಸ್ವಾಮೀಜಿಯವರು 285 ದಿವಸ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ದ ಪ್ರತಿಫಲವಾಗಿ ಸುಮಾರು 60-70 ವರ್ಷಗಳಿಂದ ಬೇಡಿಕೆಯನ್ನು ಮಾಡಿಕೊಂಡು ಬಂದಿದ್ರೂ ಸಹ ಕೊಡದಂಥ ಈ ಸರ್ಕಾರಗಳು ಸ್ವಾಮೀಜಿಯವರ ಅಮರನಾಥ ಪುಸ್ತಕದಲ್ಲಿ ಬಂದು ನಮಗೆ 3% ಇಂದ 7%, ಪರಿಶಿಷ್ಟ ಜಾತಿಗೆ 15% ಇಂದ 17% ಅನ್ನ ಹೆಚ್ಚಿಗೆ ಮಾಡಿ ನಮಗೆ ತುಟಿಗೆ ತುಪ್ಪ ಸರುತ್ತೋ ಬೆಣ್ಣೆ ಸರುತ್ತೋ ಗೊತ್ತಿಲ್ಲ, ಹೇಳಿ ಹೊರಟೋದ್ರಷ್ಟೇ. ಅದು ಇಲ್ಲಿಯವರೆಗೂ ಕೂಡ ಜಾರಿ ಆಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸಂವಿಧಾನಬದ್ಧವಾದ ಈ ಹಕ್ಕನ್ನ ನಮಗೆ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ದಾಖಲಾತಿಗಳನ್ನ ಒದಗಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅಲ್ಲಿ ಕೆಲವೊಂದು ನ್ಯೂನತೆಗಳಿದೆ, ಇದನ್ನ ಸರಿಪಡಿಸಿ ಕಳಿಸಿ ಅಂತೇಳಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ತಕ್ಷಣ ನಮ್ಮ ರಾಜ್ಯ ಸರ್ಕಾರ ಈ ತಳ ಸಮುದಾಯದ, ದಲಿತರ, ಹಿಂದುಳಿದವರ ಏಳಿಗೆಗೆ ನಾವು ಬೆಳಗ್ಗೆ ಸಾಯಂಕಾಲ ತನಕ ಶ್ರಮಿಸ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಸರ್ಕಾರ ತಕ್ಷಣವೇ ಆ ಏನು ನ್ಯೂನತೆ ಇದೆ ಅದನ್ನ ಸರಿಪಡಿಸಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡ್ಬೇಕು. ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಎ ನರಸಿಂಹಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ, ರಮೇಶ್, ಮುಖಂಡರು ಆದ ಲಕ್ಷ್ಮೀಕಾಂತಯ್ಯ, ಎಂಎನ್ ಕೋಟೆ, ಎಸ್ಆರ್ ಲಕ್ಷ್ಮಣಪ್ಪ, ಕೃಷ್ಣಮೂರ್ತಿ, ಕೆಜಿ ನಾಗರಾಜು, ಹೇರೂರು ನಾಗಣ್ಣ, ರಂಗನಾಥ್ ಗುಬ್ಬಿ, ಶಿವಣ್ಣ, ಲಕ್ಷ್ಮಣಪ್ಪ, ರವೀಶ್, ರಮೇಶ್ ಸೇರಿ ಇನ್ನಿತರ ಸಂಘದ ಪದಾಧಿಕಾರಿಗಳು, ಸಮುದಾಯದವರು ಹಾಜರಿದ್ದರು. ಮೋಹನ್, ಎಂಎನ್ ಕೋಟೆ, ನವ ಕರ್ನಾಟಕ ಟಿವಿ.